ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿಯಾದ ಹಲವಾರು ಬ್ಲೌಸ್ ಪೀಸ್ಗಳು ನನ್ನ ಹತ್ರ ತುಂಬ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಈ ತರದೆಲ್ಲ ಅಷ್ಟ ಕುಂಕುಮಕ್ಕೆ ಅಂತ ಹೋದಾಗ ಸಾಕಷ್ಟು ಕೊಟ್ಟಿರ್ತಾರಲ್ವಾ, ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಇವತ್ತು ಅದನ್ನೇ ಉಪಯೋಗಿಸ್ಕೊಂಡು ಒಂದು ಹೊಸ ಯೂಸ್ಫುಲ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಅನ್ನ ಮಾಡೋಣ ಅಂತ ಅನ್ಕೊಂಡೆ. ಹಾಗೆ ನೋಡಿ, ಈ ತರದ್ದು ಒಂದು ಬ್ಲೌಸ್ ಪೀಸ್ ಅನ್ನ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಇದಕ್ಕೆ ಮೊಬೈಲ್ ಬ್ಲೌಸ್ ಪೀಸ್ ಅಂತ ಕೂಡ ಹೇಳ್ತಾರಂತೆ. ನೋಡಿ, ಈ ತರದ್ದು ತೆಳ್ಳಗಿರುತ್ತೆ. ಈ ತರದ್ದು ಲೈನಿಂಗ್ ಆಗಿ ಕೂಡ ಬಳಸೋಕಾಗಲ್ಲ, ಹಾಗೆ ಬ್ಲೌಸಿಗಂತ ಹೆಂಗೂ ಬರೋದೇ ಇಲ್ಲ. ಸೊ ಇದನ್ನ ಬಳಸ್ಕೊಂಡು ಇವತ್ತು ಒಂದು ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ಅನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಿದ್ದೀರಾ ಯೂಟ್ಯೂಬ್ ನಲ್ಲಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಈಗ ಫಾಲೋ ಮಾಡಬಹುದು. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪೇಪರಲ್ಲಿ ಒಂದು ಡ್ರಾಫ್ಟ್ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಏನು ಮಾಡ್ತೀನಿ, 3x6 ಇಂಚಿಗೆ ಒಂದು ಬಾಕ್ಸನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, 3 ಇಂಚ್ ಬೈ 6 ಇಂಚಿಗೆ. ಇದಾದಮೇಲೆ ಏನು ಮಾಡಬೇಕು ಅಂದರೆ ಇದರ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಲೈಕ್ 1.5 ಇಂಚು ಎರಡು ಕಡೆಗೂ, ಹಾಗೆ ಆ ಕಡೆ ಈ ಕಡೆಗೆ 3 ಇಂಚ್ಗೆ ಅಂದರೆ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಂಬಿಟ್ಟು ನಂತರ ನಾನು ಈ ರೀತಿಯಾಗಿ ಡಿಸೈನನ್ನು ಹಾಕ್ಕೊಳ್ತೀನಿ. ಈ ಥರ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯೂನಿಫಾರ್ಮ್ ಆಗಿ ಡಿಸೈನ್ ಹಾಕೋಕ್ಕಾಗತ್ತೆ ಮತ್ತು ಡ್ರಾಫ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ನಾನು ಮೊದಲನೇದಾಗಿ ಡ್ರಾಫ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದನ್ನು 2 ಲೇಯರಲ್ಲಿ ನಾನು ಫೋಲ್ಡ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ನನಗೆ 2 ಪೀಸಸ್ ರೆಡಿ ಆಯಿತು. ಅದರಲ್ಲಿ 1 ಪೀಸನ್ನು ಹಾಗೆ ರಿಟೈನ್ ಮಾಡ್ತೀನಿ, ಇನ್ನೊಂದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಒಂದು ಬ್ಲೌಸ್ ಪೀಸನ್ನು ನಾನು ಹೇಳಿದ್ನಲ್ಲ ಬಳಸ್ತಾ ಇದ್ದೀನಿ ಅಂತ. ಸೊ ಇದನ್ನು ಓಪನ್ ಮಾಡಿಕೊಂಡು ಅದರ ಒಂದು ಸೈಡ್ಗೆ ಆಲ್ಮೋಸ್ಟ್ ಒಂದು 7 ಇಂಚ್ ಬೈ 13 ಇಂಚು ಒಂದು ಉದ್ದ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನಿವಾಗ ಇದನ್ನು ಕ್ವಿಲ್ಟ್ ಮಾಡ್ತೀನಿ. ಕ್ವಿಲ್ಟ್ ಮಾಡಿದಾಗ ಒಂದು 1/4 ಇಂಚ್ ಆಗೋಷ್ಟು ಬಟ್ಟೆ ಕಡಿಮೆ ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಟ್ಟೆನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇದೇ ಅಳತೆಯಲ್ಲಿ ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಏನು ಮಾಡಬೇಕು ಅಂದರೆ, ಸ್ವಲ್ಪ ರಿಂಕಲ್ಸ್ ಎಲ್ಲ ಕಾಣ್ತಿದೆ, ಹಾಗೆ ಎಕ್ಸ್ಟ್ರಾ ಅಲ್ಲಿ ಥ್ರೆಡ್ ಎಲ್ಲ ಕಾಣ್ತಿದೆಯಲ್ಲ, ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ರೌಂಡು ಅಯನ್ ಕೂಡ ನಾನು ಇದನ್ನು ಮಾಡಿಕೊಂಡೆ. ಇದಾದಮೇಲೆ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿದೆ ಇದು. ಹಾಗೆ ಅದೇ ಅಳತೆಯ ಒಂದು ಸ್ಪಾಂಜ್ ಶೀಟನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ರೈಸ್ ಬ್ಯಾಗನ್ನು ಕೂಡ ನೀವು ಬಳಸಬಹುದು. ಹಾಗೆ ಇಲ್ಲಿ ಮೇನ್ ಬಟ್ಟೆಯನ್ನು ಕೂಡ ತೊಗೊಂಡು ಎಲ್ಲವನ್ನು ಸೇರಿಸಿ ಸ್ಟಿಚ್ ಮಾಡ್ಕೊಳ್ತೀನಿ, ಅಂದರೆ ಕ್ವಿಲ್ಟ್ ಮಾಡ್ಕೊಳ್ತೀನಿ. ಕ್ವಿಲ್ಟ್ ಮಾಡೋದು ಹೇಗೆ ಅಂತ ನಿಮ್ಗೇನಾದರೂ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ ಹೆಲ್ಪ್ ಆಗಬಹುದು. ಈಗ ನಾನು ಪೇಪರ್ ಡ್ರಾಫ್ಟ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಥರ ತೊಗೊಳ್ತಾ ಇದ್ದೀನಿ. ತೊಗೊಂಡ್ಬಿಟ್ಟು ಏನು ಮಾಡ್ತೀನಿ, ಒಂದು ಸೈಡ್ಗೆ ಅರ್ಧ ಏನು ಪೇಪರ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಪೆನ್ನಲ್ಲಿ ಟ್ರೇಸ್ ಮಾಡ್ಕೊಂಡಿರೋದು ನನಗೆ ಕಾಣಿಸ್ತಾ ಇತ್ತು, ಬಟ್ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ನೆಕ್ಸ್ಟು ಒಂದು ಚಾಕ್ ತೊಗೊಂಡು ಟ್ರೇಸ್ ಮಾಡೋಣ, ಅದರಿಂದಾದರೂ ಕಾಣಿಸುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಅದು ನನಗೆ ಕ್ಲೀನಾಗಿ ಕಾಣಿಸ್ತಾ ಇತ್ತು, ಬಟ್ ಏನೋ ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನಾನು ಈ ಒಂದು ಏನು ಮಾರ್ಕಿಂಗನ್ನು ಫಿನಿಷ್ ಮಾಡಿಕೊಂಡೆ. ಹಂಗೂ ಹಿಂಗೂ ಏನಿಲ್ಲ, ಜಸ್ಟ್ ನಾವು ಈ ಥರ ಫಸ್ಟಿಗೆ ಹಾಫ್ ಏನು ಮಾಡ್ಕೊಂಡಿದ್ವಿ ಅದನ್ನು ಟ್ರೇಸ್ ಮಾಡ್ಕೊಳ್ಳೋದು. ನಂತರ ಫುಲ್ ಈ ಥರ ಪೆಟಲ್ಸ್ ಏನಿತ್ತು ಅದನ್ನು ಇಟ್ಕೊಂಡು 3 ಬರುತ್ತೆ. ಈ ಥರ ಫುಲ್ ಪೆಟಲ್ಸ್ 3 ಬರುತ್ತೆ, ಹಾಗೆ ಹಾಫು 2 ಬರುತ್ತೆ. ಆ ರೀತಿಯಾಗಿ ಟ್ರೇಸ್ ಮಾಡ್ಕೊಂಡ್ರಾಯಿತು. ಈಗ ಲೈಟಾಗಿ ನಾನಿಲ್ಲಿ ಟ್ರೇಸ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ, ಪರ್ಮನೆಂಟ್ ಮಾರ್ಕರ್ ಇರುತ್ತಲ್ಲ ಅದನ್ನು ತೊಗೊಂಡು ಬಂದು ಸ್ವಲ್ಪ ಡಾರ್ಕಾಗಿ ಮಾಡಿದೆ, ಅಂದರೆ ವೀಡಿಯೋಗೆ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ. ನೋಡಿ, ಈ ಥರ ಮಾರ್ಕಿಂಗ್ ಬರುತ್ತೆ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಥರದ ಒಂದು ಬಾರ್ಡರ್ ಇದೆ ನನ್ನ ಹತ್ರ, ಇದು ಸೀರೆಯಿಂದ ತೆಗೆದು ಇಟ್ಕೊಂಡಿರೋದು. ಬಟ್ ಈ ಥರದ ಬಾರ್ಡರ್ಸು ಮಾರ್ಕೆಟಲ್ಲೂ ಕೂಡ ಆರಾಮಾಗಿ ನಿಮಗೆ ಸಿಗುತ್ತೆ, ಮೀಟರ್ ಲೆಕ್ಕದಲ್ಲೆಲ್ಲ. ಅದನ್ನು ನೀವು ಬೇಕಿದ್ರೆ ಯೂಸ್ ಮಾಡಬಹುದು, ಇಲ್ಲದಿದ್ದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ಇದು ಆಪ್ಷನಲ್ ಇದೆ, ಬಟ್ ಮಾಡಿದ್ರೆ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಅದನ್ನು ಸೆಂಟರ್ನಲ್ಲಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನಂತರ ಒಂದು ಜಿಪ್ಪನ್ನು ತೊಗೊಂಡು 2 ತುದಿಗೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇಲ್ಲಿವರೆಗೆ ಇದು ಸಿಂಪಲ್ಲಾಗೇ ಇರುತ್ತೆ, ನಾರ್ಮಲ್ ಒಂದು ಪರ್ಸನೆಲ್ಲ ಹೇಗೆ ಹೊಲಿತೀವಿ ಅದೇ ರೀತಿ. ಸೊ ಒಳಗಡೆ ನಾವು ನೆಕ್ಸ್ಟ್ ಸ್ಟಿಚ್ ಮಾಡೋದೇ ಒಂದು ಸ್ವಲ್ಪ ಟ್ರಿಕ್ ಇರೋದು ಅಷ್ಟೇ. ಸೊ ಎರಡೂ ಕಡೆಗೂ ನಾನು ಈ ಥರ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ರನ್ನರನ್ನು ಕೂಡ ಇನ್ಸರ್ಟ್ ಮಾಡಿಕೊಂಡೆ ನೋಡಿ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡಾಗ ನಾನು ಟ್ರೇಸ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆಯಲ್ಲ. ಈಗ ಏನು ಮಾಡಬೇಕು ಅಂದರೆ ನಾನು ಇಲ್ಲಿ ಸ್ಟಿಚಿಂಗನ್ನು ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ನೀವು ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ನಾನು ಹಾಫ್ ಡ್ರಾಫ್ಟ್ ಪೇಪರ್ ಪೀಸ್ ಏನು ಇಟ್ಟಿದ್ನಲ್ಲ ಅಲ್ಲಿಗೆ ಫಸ್ಟಿಗೆ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಸೊ ಒಂದು ಲೇಯರಿಗೂ ಕನೆಕ್ಟ್ ಆಗಬಾರ್ದು, ಆ ರೀತಿಯಾಗಿ ಸಪ್ರೇಟಾಗಿ ನಾವು ಬಿಡಿಸ್ತಾ ಈ ಥರ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಕಾಣಿಸ್ತಾ ಹೋಗಿದೆ, ನೋಡ್ತಾ ಹೋಗಿ. ನಾನು 2 ಲೇಯರನ್ನು ಹಾಕ್ಕೊಂಡೆ. ಇವಾಗ ನೋಡಿ 3ನೇ ಲೇಯರು, ಅಂದರೆ ನಾವು ಡಿಸೈನ್ ಎಲ್ಲೆಲ್ಲೆಲ್ಲ ಮಾಡಿದ್ದೀವಿ ಅಲ್ಲೆಲ್ಲ ಒಂದು ನೆರಿಗೆ ರೀತಿಯಾಗಿ ಗಟ್ಟಿಯಾಗಿ ಹಿಡಿತಾ ಅಲ್ಲೇ ನಾವು ಸುತ್ತಲೂ ಸ್ಟಿಚ್ ಹಾಕ್ತಾ ಹೋಗಬೇಕು. ಈ ರೀತಿಯಾಗಿ ನೋಡಿ ನಾನು ಲಾಸ್ಟ್ವರೆಗೂ ಬಂದೆ. ಸೊ ಅಷ್ಟು ಕಡೆಗೂ ಸ್ಟಿಚ್ ಆಯಿತು. ಇವಾಗ ಒಂದು ಬಟ್ಟೆಯ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ, 2 ಇಂಚ್ ಅಗಲ ಹಾಗೆ ಒಂದು 8 ಇಂಚು ಉದ್ದ ಆಗುವಷ್ಟು ಇದೆ. ಇದನ್ನು ಈಗ ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರ ಸ್ಟ್ರ್ಯಾಪ್ ರೆಡಿ ಆಯ್ತಲ್ಲ, ಇದನ್ನು ನಾನು ನೆಕ್ಸ್ಟು ಈ ಒಂದು ಪೌಚ್ಗೆ ಯೂಸ್ ಮಾಡ್ತೀನಿ. ಈಗ ಏನು ಮಾಡಬೇಕು ಅಂದರೆ ನಾವು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದು ಮುಗೀತಲ್ವ, ಈ ಥರ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆ ಅಂದರೆ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಮಾರ್ಕ್ ಮಾಡ್ಕೊಂಡಿದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಕಾಣ್ತಿರುವಂಥ ಎಲ್ಲ ಬಟ್ಟೆಗಳನ್ನು ನಾನು ಈ ಥರ ಕಟ್ ಮಾಡಿ ತೆಗಿತೀನಿ. ಆಲ್ಮೋಸ್ಟ್ 8 ಪೀಸಸ್ ನಮಗೆ ಸಿಗುತ್ತೆ. ಮೇಲೆ 4 ಮತ್ತು ಕೆಳಗೆ 4 ಎಕ್ಸ್ಟ್ರಾ ಪೀಸಸ್ಸು, ಅದನ್ನು ಕಟ್ ಮಾಡಿ ತೆಗೆದಿದ್ದಾಯಿತು. ಹಾಗೆ ಈ ಒಂದು ಸ್ಟ್ರ್ಯಾಪನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನು ಈ ಥರ ಜಿಪ್ಪಿನ ಅಡಿಗಡೆ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ್ಬಿಟ್ಟು ನಂತರ ಒಂದು 2-3 ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ರೆ ಮುಗೀತು. ನಾನಿಲ್ಲಿ ಒಂದು 3 ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿಯಾಗಿ ಇದು ಬರಲಿ ಅಂಥೇಳಿ. ಸೇಮ್ ಇದೇ ಕ್ರಮದಲ್ಲಿ ಮತ್ತೊಂದು ಕಡೆಗೂ ನಾವು ಮಾಡಿಕೊಂಡ್ರೆ ಆಯಿತು. ಇದೊಂದು ಹೊಸ ಡಿಸೈನಾಗಿ ಕಾಣುವಂಥ ಪೌಚ್ ಆಗಿದೆ. ಸೊ ಈಗ ಉಲ್ಟಾ ಮಾಡಿದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಈಗ ನೋಡಿ ನಮ್ಮದು ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಇವಾಗ ಜಿಪ್ಪನ್ನು ಓಪನ್ ಮಾಡಿಬಿಟ್ಟು ಇದನ್ನು ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು ಎಲ್ಲ ಕಾರ್ನರ್ಸನ್ನು ನೀಟಾಗಿ ಓಪನ್ ಮಾಡಿದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಈ ರೀತಿ ಒಂದು ಪೌಚು ರೆಡಿಯಾಗಿದೆ. ನನಗಿದು ರೆಡಿ ಆದಮೇಲೆ ಅನ್ನಿಸ್ತು ಇದರಲ್ಲಿ ಸ್ವಲ್ಪ ಸೈಜು ದೊಡ್ಡದೆಲ್ಲ ನಾವು ಮಾಡಿಕೊಂಡ್ರೆ ಮದುವೆ ಟೈಮಲ್ಲಿ ಮದುಮಗಂಗೆ ಕಾಯೆಲ್ಲ ಹಿಡ್ಕೊಳಕ್ಕೆ ಕೊಡ್ತಾರಲ್ವ, ಆ ಕಾಯನ್ನು ಕೂಡ ಹಿಡ್ಕೊಳ್ಳೋದಕ್ಕೆ ಇದನ್ನು ಕೊಡಬಹುದು ಅಂಥೇಳಿ. ಸೊ ಇವಾಗ ಜಸ್ಟ್ ನಂದು ಸ್ಟಿಚಿಂಗ್ ಮುಗೀತು ನೋಡಿ. ಈ ರೀತಿಯಾದ ಕ್ಯೂಟ್ ಆದ ಒಂದು ಕಾಯಿನ್ ಪರ್ಸು ರೆಡಿ ಇದೆ. ಹಾಗೆ ನಾನು ಇದಕ್ಕೆ ಈ ತರದ ಒಂದು ಬಾರ್ಡರ್ ಅನ್ನು ಕೂಡ ಯೂಸ್ ಮಾಡಿದ್ದೀನಿ. ಇದು ಸೀರೆಯಿಂದ ತೆಗೆದಂತ ಬಾರ್ಡರ್ ಇದು. ಸೊ ಅದನ್ನು ಕೂಡ ಬಳಸಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿಯಾಗಿ ಒಂದು ಸಿಂಗಲ್ ಜಿಪ್ಪರ್ ಇದೆ. ಇದನ್ನ ನಾವು ಅರಿಶಿನ ಕುಂಕುಮ ಜೊತೆ ಎಲ್ಲ ಹಿಂಗೆ ಇಟ್ಟುಕೊಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಹೊಲಿಯೋದು ಕೂಡ ಅಷ್ಟೇ ತುಂಬಾನೇ ಈಸಿ ಆಗಿರುತ್ತೆ ನೋಡಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ನೀವು ಜಸ್ಟ್ ಒಂದು ಲೈಕ್ ಮಾಡಿದ್ರೆ ಸಾಕು. ಹಾಗೆ ಚಾನಲ್ಗೆ ಹೊಸಬಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಾನು ಸಿಗ್ತೇನೆ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.